ಕ್ರೈಮ್ ಬ್ರಾಂಚ್ನ ಆಫೀಸರ್ ಹೆಸರು ಹೇಳಿಕೊಂಡು ಯುವತಿಗೆ ಕಿರುಕುಳ ಕೊಡ್ತಾ ಇದ್ದಂತಹ ಹೋಮ್ ಗಾರ್ಡ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಯುವತಿಯ ರೂಮ್ ಹೋಗಿ ನಿತ್ಯವೂ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದ ಹೋಮ್ ಗಾರ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಸದಾಶಿವನಗರ ಪೊಲೀಸರಿಂದ ಹೋಮ್ ಗಾರ್ಡ್ ಸುರೇಶನನ್ನ ಅರೆಸ್ಟ್ ಮಾಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಟಾರ್ಚರ್ ಕೊಡ್ತಾ ಇದ್ದ ಬಗ್ಗೆ ಪೊಲೀಸರಿಗೆ ದೂರು ದಾಖಲಾಗಿರುತ್ತೆ. ಕೇರಳದಿಂದ ಬೆಂಗಳೂರಿಗೆ ಬಂದು ವಿದ್ಯಾರ್ಥಿನಿ ರೂಮ್ ಮಾಡಿಕೊಂಡು ಓದ್ತಾ ಇರ್ತಾರೆ. ಅವರಿಗೆ ನಿತ್ಯವೂ ಕೂಡ ಕಿರುಕುಳವನ್ನು ಕೊಡ್ತಿದ್ದಂತೆ. ಸ್ನೇಹಿತರ ಜೊತೆಗೆ ರೂಮ್ನಲ್ಲಿದ್ದಂತಹ ವಿದ್ಯಾರ್ಥಿನಿ ಜನವರಿ 25ರ ತಡರಾತ್ರಿ ಬಾಗಿಲನ್ನು ಬಡಿದಿದ್ದ ಹೋಮ್ ಗಾರ್ಡ್ ರೂಮ್ ಒಳಗೆ ಬಂದು ಮೊಬೈಲನ್ನು ಕಸಿದು ಆ ವಿದ್ಯಾರ್ಥಿನಿಗೆ ಅಶ್ಲೀಲ ಪದಗಳಿಂದ ಮಾತನಾಡಿದ್ನಂತೆ. ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಸ್ಥಳಕ್ಕೆ ಪೊಲೀಸರು ಬಂದಾಗ ಈತ ಕ್ರೈಮ್ ಬ್ರಾಂಚ್ ಆಫೀಸರ್ ಅಲ್ಲ, ಈತ ಹೋಮ್ ಗಾರ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಈತನೇ ಸುರೇಶ ಅಂಥೇಳಿ ಈತನ ಹೆಸರು. ಈತ ಹೋಮ್ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ. ಈತ ಕೆಲಸ ಮಾಡ್ತಾ ಇದ್ದಿದ್ದು ಹೋಮ್ ಗಾರ್ಡ್ ಆದರೂ ಕೂಡ ಕ್ರೈಮ್ ಬ್ರಾಂಚ್ ಆಫೀಸರ್ ನಾನು ಅಂತ ಹೇಳ್ಕೊಳ್ತಾ ಇದ್ನಂತೆ. ಇದೇ ಹೆಸರನ್ನು ಇಟ್ಕೊಂಡು ಇದೇ ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳಿಕೊಂಡು ಮಹಿಳೆಯೊಬ್ಬಳಿಗೆ ಯುವತಿಯೊಬ್ಬಳಿಗೆ ಕಿರುಕುಳ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸದಾಶಿವನಗರ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೇರಳ ಮೂಲದ ಯುವತಿ ಬೆಂಗಳೂರಿಗೆ ಓದೋದಕ್ಕೆ ಬಂದಿರ್ತಾರೆ. ಸ್ನೇಹಿತೆಯರ ಜೊತೆಗೆ ರೂಮನ್ನು ಮಾಡ್ಕೊಂಡು ಓದ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಳೆದ 6 ತಿಂಗಳಿನಿಂದಲೂ ಕೂಡ ಈತ ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳಿಕೊಂಡು ನಿತ್ಯವೂ ಕೂಡ ಟಾರ್ಚರ್ ಕೊಡ್ತಾ ಇದ್ದ. ಯುವತಿಯ ದೂರಿನ ಆಧಾರದ ಮೇಲೆ ಹೋಮ್ ಗಾರ್ಡ್ ಸುರೇಶನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಈ ಹೋಮ್ ಗಾರ್ಡ್ ಸುರೇಶ ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳಿಕೊಂಡು ಮಹಿಳೆಗೆ ಕಿರುಕುಳ ಕೊಡ್ತಾ ಇದ್ದಂತಹ ವಿಚಾರ ಯುವತಿ ದೂರಿನ ಆಧಾರದ ಮೇಲೆ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಪೊಲೀಸರ ತನಿಖೆಯಲ್ಲಿ ಮತ್ತೇನಾದರೂ ವಿಚಾರಗಳು ಗೊತ್ತಾಗ್ತಾ ಇದೆಯಾ? 6 ತಿಂಗಳಿನಿಂದ ಟಾರ್ಚರ್ ಕೊಡ್ತಾ ಇದ್ರು, ಯುವತಿ ಯಾಕೆ ಕಂಪ್ಲೇಂಟ್ ಕೊಟ್ಟಿರಲಿಲ್ವಂತೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಈಗಾಗಲೇ ಸುರೇಶ್ ಅನ್ನುವಂಥ ವ್ಯಕ್ತಿಯನ್ನು ಸದಾಶಿವನಗರ ಪೊಲೀಸರು ಬಂಧಿಸಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈತ ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತ ಹೇಳಿಕೊಂಡು ರಾಮಯ್ಯ ಕಾಲೇಜ್ ವಿದ್ಯಾರ್ಥಿನಿಯರಾಗಿದ್ದವರಿಗೆ ಸಾಕಷ್ಟು ಬಾರಿ ಕಿರುಕುಳವನ್ನು ಕೊಟ್ಟಿದ್ದ ಅನ್ನುವಂಥ ವಿಚಾರ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಈತ ಕೇರಳ ಮೂಲದವನಾಗಿದ್ದು ಕಳೆದ 6 ತಿಂಗಳಿಂದಲೂ ಕೂಡ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹೋಗಿ ನಾನು ಕ್ರೈಮ್ ಬ್ರಾಂಚ್ ಪೊಲೀಸ್ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಗೆ ಕಿರುಕುಳವನ್ನು ಕೊಡ್ತಿದ್ದ ಅನ್ನುವಂಥ ವಿಚಾರಗಳು ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಈ ವ್ಯಕ್ತಿ ಏನಿದ್ದಾನೆ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಆ ಹೋಮ್ ಗಾರ್ಡನ್ನೇ ನಾನು ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತೇಳಿ ಹೇಳ್ಕೊಂಡು ಅವರ ರೂಮ್ ಒಳಗಡೆ ಹೋಗಿ ಪ್ರತಿ ಬಾರಿಯೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದ. ಯಾಕೆ 6 ತಿಂಗಳು ಆದರೂ ಕೂಡ ಇವರು ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಪೊಲೀಸರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಸಾಕಷ್ಟು ಬಾರಿ ಅವರ ಮೇಲೆ ಒತ್ತಡವನ್ನು ಹಾಕಿದ್ದಾನೆ. ಯಾವುದೇ ಕಾರಣಕ್ಕೂ ಇವರು ಪೊಲೀಸರಿಗೆ ದೂರು ಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಕಿರುಕುಳವನ್ನು ಕೊಟ್ಟು ಒಂದು ರೀತಿ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾನೆ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆರೋಪಿ ಸುರೇಶ್ನನ್ನು ಬಂಧಿಸಿ ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಅಕ್ಕಪಕ್ಕದ ಹುಡುಗಿರಿಗೂ ಕೂಡ ಇದೇ ರೀತಿ ಕಿರುಕುಳವನ್ನು ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರ ಪೊಲೀಸರ ತನಿಖೆಯಿಂದ ಗೊತ್ತಾಗಿದ್ದು ಸದ್ಯ ಆರೋಪಿ ಸುರೇಶ್ನನ್ನು ಬಂಧನ ಮಾಡಿರುವಂತಹ ಸದಾಶಿವನಗರ ಪೊಲೀಸರು ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ಕೊಟ್ಟಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.